ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರು ವರ್ಸಸ್ ಸಚಿವರ ನಡುವೆ ಸೃಷ್ಟಿಯಾಗಿರುವಂತಹ ಈ ಕಂದಕ ಇದೆಯಲ್ಲ, ಅದು ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಹೇಗೆ ಮುಲಾಮನ್ನು ಅರಿತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ದಿನದಿಂದ ದಿನಕ್ಕೆ ಈ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಸಮಸ್ಯೆ ಇದ್ದಿದ್ದೆ. ಈಗ ಸಿಎಂ ಸಿದ್ದರಾಮಯ್ಯನವರು ವರಿಷ್ಠರ ಸೂಚನೆಯ ಮೇರೆಗೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬಹುದು ಅಂತ ಹೇಳಿ. ಮೊದಲನೇದಾಗಿ ಈಗ ಅವ್ರಿಗೆ ಮೊದಲ ಆದ್ಯತೆ ಇರುವಂಥದ್ದು ಶಾಸಕರನ್ನ ಒನ್ ಟು ಒನ್ ಕರೆದು ಮಾತನಾಡುವಂಥದ್ದು. ಒನ್ ಟು ಒನ್ ಕರೆದು ಮಾತನಾಡೋದಕ್ಕಿಂತ ಪ್ರಮುಖವಾಗಿ ಎಲ್ಲ ಶಾಸಕರು ಸಾಮೂಹಿಕವಾಗಿ ಅಭಿಪ್ರಾಯ ಕೇಳಬೇಕು ಅನ್ನೋದಾದರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದು. ಬಹುತೇಕ ಜುಲೈಯಲ್ಲಿ ಮೊದಲ ವಾರದಂಗೆ ಶಾಸಕಾಂಗ ಪಕ್ಷದ ಸಭೆ ಕರೆಯುವ ಸಾಧ್ಯತೆ ಇದೆ. ಯಾಕಂದರೆ ದಿನಕ್ಕೊಬ್ಬರು ಶಾಸಕರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು, ಸ್ವಲ್ಪ ದಿನ ಈಗ ಮಾತನಾಡಿದವ್ರನ್ನ ಕರೆದು ಸಮಾಧಾನ ಮಾಡಿದ ನಂತರದಲ್ಲಿ ಇನ್ಯಾರು ಹೊಸದಾಗಿ ಮಾತು ಶುರು ಮಾಡುವಂಥದ್ದು, ಈ ರೀತಿ ಆದರೆ ಕಷ್ಟ ಆಗುತ್ತೆ ಅಂತ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನೇ ಕರೆಯುವುದು ಸೂಕ್ತ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಬಹುತೇಕ ಹಿಂದೆ ಒಮ್ಮೆ ಇದೇ ರೀತಿ ಆದಾಗ ಶಾಸಕಾಂಗ ಪಕ್ಷದ ಸಭೆ ಮತ್ತು ಅದರಲ್ಲಿ ಎಐಸಿಸಿ ನಾಯಕರುಗಳು ಕೂಡ ಭಾಗವಹಿಸಿದ್ರು. ಈ ಬಾರಿಯೂ ಅಂಥದ್ದೇ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಮತ್ತು ಮುಖ್ಯಮಂತ್ರಿಗಳು ಅದರಲ್ಲಿ ತಮ್ಮ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಮತ್ತು ಶಾಸಕರಿಗೆ ಕೊಡಬಹುದಂಥ ಅನುದಾನದ ವಿಚಾರಗಳನ್ನು ಕೂಡ ಮಾಹಿತಿ ಹಂಚಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಪಕ್ಷ ಮತ್ತು ಸರ್ಕಾರದ ಭಾಗವಾಗಿ ಡಿಸಿಎಂ ಮತ್ತು ಸಿಎಂ ಇಬ್ಬರು ಕೂಡ ಅಲ್ಲಿದ್ದು ಎಐಸಿಸಿ ನಾಯಕರುಗಳು ಕೂಡ ಇದ್ದರೆ ಶಾಸಕರ ಎಲ್ಲ ಒಂದು ರೀತಿಯ ಗೊಂದಲಕ್ಕೆ ಮತ್ತು ಅನುಮಾನಗಳಿಗೆ ತೆರೆ ಎಳೆದಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಆದರೆ ಅಧಿಕೃತವಾಗಿ ದಿನಾಂಕವೊಂದು ನಿಗದಿ ಆಗಬೇಕಾಗಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್, ಧನ್ಯವಾದ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರ್ತಕ್ಕಂಥ ಜಟಾಪಟಿ. ಆಡಳಿತಾರೂಢ ಪಕ್ಷ ಅವರೇ ಆಗಿರೋದ್ರಿಂದ ಸಹಜವಾಗಿ ಪಕ್ಷದ ಒಳಗಿನ ಅಸಮಾಧಾನವನ್ನು ಆದಷ್ಟು ಬೇಗ ತಣಿಸುವಂತಹ ಒಂದು ದೊಡ್ಡ ಚಾಲೆಂಜ್ ಮುಖ್ಯಮಂತ್ರಿಗಳ ಮೇಲೆ ಇದೆ.